ಸೊ ನಾವೆಲ್ಲರೂ ಮಾನವರಾಗಿ ಜನ್ಮಿಸಿದ್ದೇವೆ. ನಾವು ಸಾಮಾನ್ಯ ಮಾನವರಾಗಿ, ಅತೀ ಸಾಮಾನ್ಯ ಮಾನವರಾಗಿ ಹುಟ್ಟಿದ್ದೇವೆ. ಆದರೆ ನಾವು ಪರಿಪೂರ್ಣ ಮಾನವರಾಗಿ ಬೆಳೆಯುವುದು ಹೇಗೆ ಅಂತ ಬ್ಯೂಟಿಫುಲ್ ಆಗಿ ಪತ್ರಿಜಿಗುರುಗಳು ಕೇಳ್ತಾ ಇದ್ದಾರೆ. ಇಲ್ಲಿ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ನಾನ್ ನಿಮ್ಮನ್ನ ಕೇಳ್ತಾ ಇದ್ದೀನಿ, ಸೊ ನೀವು ಮಾನವರಾಗಿದ್ದೀರಾ ಅಥವಾ ಪರಿಪೂರ್ಣ ಮಾನವರಾಗಿದ್ದೀರಾ? ಚೆಕ್ ಮಾಡ್ಕೊಳ್ಳಿ. ಮಾನವರಾಗೋದಂದ್ರೆ ಏನು? ಮಾನವರಾಗೋದಂದ್ರೆ ನಾನು ಹುಟ್ಟಿದ್ದೀನಿ, ದೇಹದಲ್ಲಿ ಬಂದಿದ್ದೀನಿ, ಓಕೆ, ನಾನು ಎಲ್ಲರ ತರ ಬದುಕ್ತಾ ಇದ್ದೀನಿ, ನನಗೊಂದು ಫ್ಯಾಮಿಲಿ ಇದೆ, ಒಂದು ಕೆಲಸ ಮಾಡ್ತಾ ಇದ್ದೀನಿ, ಮದ್ವೆ ಆಗಿದ್ದೀನಿ, ಓಕೆ, ನನಗೆಲ್ಲ ಸಂಸಾರ ಇದೆ. ಇದು ಸಾಮಾನ್ಯ ಮಾನವರು. ಎಲ್ಲಾ ರೀತಿ ಎಮೋಷನ್ಸ್ಗಳಿದಾವೆ ನಂಗೆ. ಇದು ಸಾಮಾನ್ಯ ಮಾನವ. ನೋಡಿ, ಸಾಮಾನ್ಯ ಮಾನವ ಅಂದ್ರೆ ಆತ ದುಃಖಕ್ಕೊಳಗಾಗ್ತಾನೆ, ಇಂದ್ರಿಯಗಳಿಗೆ ವಶನಾಗ್ತಾನೆ. ಅಂದ್ರೆ ಅವ್ನಿಗೆ ಏನು ಗೊತ್ತಾಗಲ್ಲ. ಲೈಫ್ ಅನ್ನೋದು ಒಂದು ಕಾರ್ ಅಂತ ತಗೊಂಡಾಗ ಅಲ್ಲಿ 4 ಚಕ್ರಗಳು ಬರ್ತವೆ. ಲೈಫ್ ಅನ್ನೋದು ಒಂದು ಕಾರು, 4 ಚಕ್ರ. ಯಾವುದದು ಅಂದ್ರೆ ಆರೋಗ್ಯ, ಸಂಬಂಧ, ಸಂಪತ್ತು, ಆಧ್ಯಾತ್ಮ. 4 ಚಕ್ರಗಳು ಸರಿಯಾಗಿದ್ರೆ ಆ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ತುಂಬಾ ಜನರ ಹತ್ರ ಏನಿರುತ್ತಂದ್ರೆ ಆರೋಗ್ಯ ಇರ್ಬೋದು, ಸಂಬಂಧ ಇರ್ಬೋದು, ಸಂಪತ್ತುನು ಇರ್ಬೋದು, ಬಟ್ ಆಧ್ಯಾತ್ಮನೇ ಇರಲ್ಲ, ಧ್ಯಾನನೇ ಮಾಡಲ್ಲ. ಬರೀ 3 ಚಕ್ರ ಇಟ್ಕೊಂಡು ಒಂಥರ ಏನದು ಕಾರ್ ಹೆಂಗ್ ಕಾಣುತ್ತೆ ಬೇಕಾದ್ರೆ ನೀವು ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ. ಕಾರ್ ಹೆಂಗಿರುತ್ತೆ 3 ಚಕ್ರ ಇದ್ರೆ, ಹಂಗ್ ಬದುಕ್ತಿರ್ತಾರೆ. ಒಬ್ಬೊಬ್ಬರೇ 2 ಚಕ್ರ ಇರುತ್ತೆ, 2 ಚಕ್ರ. ಒಬ್ರು 1 ಚಕ್ರ ಇರುತ್ತೆ ಕಾರಿಗೆ. ಸೊ ಅಂದ್ರೆ ಆಧ್ಯಾತ್ಮ ಇಲ್ದೇ ಇದ್ರೆ ಕಾರು ಓಡೋದೇ ಇಲ್ಲ. ಅದು ಒಂದೇ ಒಂದು ಚಕ್ರ ಮಿಸ್ ಆದ್ರೂ ಕೂಡ. ಮತ್ತೆ ಈ 3 ಸರಿಯಾಗಿರ್ಬೇಕಂದ್ರೆ ಆಧ್ಯಾತ್ಮ ಬೇಕು. ಅಂದ್ರೆ ಈಗೇನಾಗುತ್ತೆ, ಒಬ್ಬ ಸಾಮಾನ್ಯ ಮನುಷ್ಯ ಅಂದ್ರೆ ಅವನ ಆರೋಗ್ಯದ ಪರಿಕಲ್ಪನೆ ಗೊತ್ತಿರಲ್ಲ. ಆರೋಗ್ಯ ಯಾಕೆ ಬೇಕಪ್ಪ ನಂಗೆ? ಆರೋಗ್ಯ ಇದ್ರೇನೆ ನಾನು ಏನ್ ಮಾಡಕ್ ಸಾಧ್ಯ ಆಗತ್ತೆ ಲೈಫ್ ಒಳಗಡೆ? ಆರೋಗ್ಯದ ಅವಶ್ಯಕತೆ ಏನು ಇದು ಗೊತ್ತಿರಲ್ಲ ಅವನ್ಗೆ. ಆಮೇಲೆ ಸಂಬಂಧಗಳ ಅವಶ್ಯಕತೆ ಗೊತ್ತಿರಲ್ಲ. ಸಂಬಂಧ ಅಂದ್ರೆ ಏನು? ಸಂಬಂಧದಲ್ಲಿ ಬರುವಂತ ಒಬ್ಬೊಬ್ಬ ವ್ಯಕ್ತಿಗಳನ್ನ ನಾವು ಹೇಗ್ ನೋಡ್ಬೇಕು, ಒಬ್ಬೊಬ್ಬ ವ್ಯಕ್ತಿಗಳನ್ನ ಪರಿಪೂರ್ಣವಾಗಿ ನೋಡೋದು ಹೇಗೆ ಆತ್ಮರೂಪದೊಳಗಡೆ, ಇದು ಯಾವುದೂ ಗೊತ್ತಿರಲ್ಲ. ಅವ್ರು ನೋಡೋದೇನು ಮೇಲ್ಮೇಲೆ ನೋಡ್ತಿರ್ತಾರೆ. ಓ, ಇವ್ರ ನನ್ನ ಗಂಡ, ಇವ್ರ ನಮ್ಮ ಮಕ್ಕಳು, ಇವ್ರ ನಮ್ಮ ಅಪ್ಪ ಅಮ್ಮ, ಹಿಂಗ್ ನೋಡ್ತಿರ್ತಾರೆ ಅವರು. ಹಿಂಗ್ ನೋಡ್ಬಿಟ್ಟು ನಾ ಹೇಳ್ದಂಗೆ ಕೇಳಿ, ನಾ ಹೇಳ್ದಂಗೆ ನಡ್ಕೊಳ್ಳಿ, ನಾ ಇದ್ರೇನೆ ಎಲ್ಲ. ಸೊ ಈ ರೀತಿ ಬದುಕ್ತಿರ್ತಾರೆ. ಅಂದ್ರೆ ಸಾಮಾನ್ಯ ವ್ಯಕ್ತಿಗಳು, ಸಿಂಪಲ್. ಇನ್ನು ಹಣಕಾಸು, ₹1,00,00,000 ಇರುತ್ತೆ. ₹1,00,00,000 ಇದ್ರೆ ಎದಕ್ಕೆ ಬಳಸ್ಬೇಕಂತ ಗೊತ್ತಿರಲ್ಲ. ಆ ₹1,00,00,000 ಏನ್ ಮಾಡ್ತೀರಾ? ₹1,00,00,000 ತಗೊಂಡು ಬರೀ ತಮಗೆ ಬಳಸ್ಕೊತಿರ್ತಾರೆ. ಮತ್ತನ್ನ ಕಾಯಕ್ಕಂತ ರಾತ್ರಿ ನಿದ್ದೆ ಬಿಡ್ತಾರೆ. ₹1,00,00,000 ಕಾಯ್ಬೇಕಲ್ವಾ, ನಿದ್ದೆನೇ ಹತ್ತಲ್ಲ ರಾತ್ರಿ. ಆ ₹1,00,00,000 ಸರಿಯಾಗಿ ಬಳಸೋಣ ಯಾರು? ಒಬ್ಬ ಧ್ಯಾನಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ತಾನ ವಾಪಸ್ ಅವನು. ಯಾಕಂದ್ರೆ ಅವ್ನು ನೆಮ್ಮದಿ ಮುಖ್ಯ ಲೈಫಲ್ಲಿ. ಆ ₹1,00,00,000 ಇಟ್ಕೊಂಡು ಇನ್ನು 100 ಜನ ಬೆಳೆಸ್ತಾನ ಅವನು. ಅದಕ್ಕೋಸ್ಕರ ಮತ್ತೆ ದುಡ್ಯಾಕ್ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ಇವು ಸಾಮಾನ್ಯ ವ್ಯಕ್ತಿಗಳು ಯಾವ್ದು ಬ್ಯಾಲೆನ್ಸ್ ಮಾಡಲ್ಲ. ಬಟ್ ಒಬ್ಬ ಅಸಾಮಾನ್ಯ ವ್ಯಕ್ತಿ ಇವೆಲ್ಲವನ್ನ ಬ್ಯಾಲೆನ್ಸ್ ಮಾಡ್ತಾನೆ. ಅವನು ಆಧ್ಯಾತ್ಮದಲ್ಲಿ ಇರ್ತಾನೆ. ಸಿಂಪಲ್. ಪರಿಪೂರ್ಣ ಮಾನವರಾಗುವುದು, ಬೆಳೆಯುವುದು ಹೇಗೆ ಅಂತ ಕೇಳಿದ್ದಾರೆ. ಸೊ ಈಗ ನಾವು ಸಿಂಪಲ್ ಅರ್ಥ ಮಾಡ್ಕೊಳ್ಳೋಣ. ಪರಿಪೂರ್ಣ ಮಾನವ ಅಂದ್ರೆ ಏನು? ಓಕೆ, ಸೊ ಅದನ್ನ ನಾನು ಡೀಪ್ ಆಗಿ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ಓಕೆ, ಪತ್ರಿಜಿಗಳು ಹೇಳೋದು ಬರೀ ಒಂದೊಂದು ಪ್ಯಾರಾಗ್ರಾಫ್ ಹೇಳಿದ್ದಾರೆ. ಬೇಕಾದ್ರೆ ನೀವು ಬುಕ್ ನೋಡ್ಬೋದು, ನಿಮ್ಮ ಹತ್ರ ಬುಕ್ ಇದ್ರೆ ನೋಡಿ. ಬರೀ ಒಂದು ಪ್ಯಾರಾಗ್ರಾಫ್ ಹೇಳಿದ್ದಾರೆ. ನಾನು ನಿಮ್ಗೆ ಡೀಪ್ ಆಗಿ ಹೇಳ್ತಾ ಇದ್ದೀನಿ ಏನ್ ಹೇಳಿದ್ದಾರೆ, ಒಳ ಅರ್ಥ ಏನು ಅಂತ. ಸೊ ಪರಿಪೂರ್ಣ ಮಾನವ ಅಂದ್ರೆ, ಸೊ ಈ 4 ಅಂಶದಲ್ಲಿ ಪರಿಪೂರ್ಣತೆಯನ್ನ ಸಾಧಿಸೋದು. ಆರೋಗ್ಯ, ಸಂಬಂಧ, ಸಂಪತ್ತು, ಆಧ್ಯಾತ್ಮ, ಈ 4 ಯಶಸ್ವಿಯಾಗಿ ಕಂಪ್ಲೀಟ್ ಮಾಡೋನು ಪರಿಪೂರ್ಣ ಮಾನವ. ಅವನಿಗೆ ಗೊತ್ತು ನಾ ಯಾಕೆ ಆರೋಗ್ಯವಾಗಿರ್ಬೇಕು. ನಾನು ಒಂದು ಕಾರಣಕ್ಕಾಗಿ ಹುಟ್ಟಿ ಬಂದಿದ್ದೀನಿ, ಈ ದೇಹವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಆ ಕಾರಣ ಪೂರ್ಣ ಆಗ್ಬೇಕಾದ್ರೆ ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು. ಒಂದ್ ವೇಳೆ ನನ್ನ ಆರೋಗ್ಯ ಸರಿ ಇಲ್ಲ ಅಂದ್ರೆ ನಾ ಮತ್ತೆ ಹುಟ್ಟಬೇಕು, ಮತ್ತೆ ಹುಟ್ಟತಾನೆ ಇರ್ಬೇಕು ನಾನು. ಅದೇ ನನ್ನ ಆರೋಗ್ಯ ಚೆನ್ನಾಗಿದ್ರೆ ಇದೇ ಜನ್ಮಕ್ಕೆ ನಾ ಯಾಕೆ ಹುಟ್ಟಿದೀನಿ ಅದನ್ನ ಪೂರ್ಣ ಮಾಡಿ ಈ ಜನ್ಮವನ್ನ ಕಂಪ್ಲೀಟ್ ಮಾಡ್ಕೋತೇನೆ, ಮುಕ್ತಿ ತಗೋತೇನೆ ನಾನು. ಕರೆಕ್ಟ್ ಅಲ್ವಾ? ಇದು ಪರಿಪೂರ್ಣ ಮಾನವ ನೋಡುವಂತ ದೃಷ್ಟಿಕೋನ. ಇದು ಫಸ್ಟ್. ಇನ್ನು ಸಂಬಂಧದಲ್ಲಿರೋರು ಎಲ್ಲರೂ ಕೂಡ ಆತ್ಮಗಳು. ಅವರು ನನಗೆ ಒಂದು ಸಪೋರ್ಟಿಂಗ್ ಸಿಸ್ಟಮ್. ಅವ್ರ ಮೇಲೆ ನಂಗೆ ಅಧಿಕಾರ ಇಲ್ಲ. ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ಅತ್ತೆ ಮಾವ ಇರ್ತಾರೆ, ಓಕೆ, ನಾದ್ನಿ ಎಲ್ಲಾರು ಇದ್ದಾರೆ. ಅವರೆಲ್ಲಾರು ನನ್ನವರೇ. ನಾ ಹೇಳ್ದಂಗೆ ಕೇಳ್ಬೇಕು, ನಾ ಹೇಳ್ದಂಗೆ ನಡ್ಕೋಬೇಕು. ಅವ್ರಿಲ್ಲ ಅಂದ್ರೆ ನಂಗೆ ಬದುಕೇ ಇಲ್ಲ. ಇದು ಒಬ್ಬ ಸಾಮಾನ್ಯ ವ್ಯಕ್ತಿ ನೋಡುವಂತ ದೃಷ್ಟಿಕೋನ. ಒಬ್ಬ ಅಸಾಮಾನ್ಯ ವ್ಯಕ್ತಿ ಹಿಂಗ್ ನೋಡಲ್ಲ. ಒಬ್ಬ ಅಸಾಮಾನ್ಯ ಅಥವಾ ಪರಿಪೂರ್ಣ ವ್ಯಕ್ತಿ ಹೆಂಗ್ ನೋಡ್ತಾನಂದ್ರೆ, ಇವರೆಲ್ಲರೂ ಆತ್ಮಗಳು, ಇವರು ನನಗೆ ಸಪೋರ್ಟ್ ಮಾಡಕ್ ಬಂದಿದ್ದಾರೆ. ಒಬ್ಬ ಗಂಡನಾಗಿ ನನಗೆ ಸಪೋರ್ಟ್ ಮಾಡಕ್ ಬಂದಿದ್ದಾರೆ.
ಅವ್ರನ್ನ ಕಷ್ಟ ಕೊಡ್ಬೋದು, ಅಥವಾ ಅತಿಯಾಗಿ ಪ್ರೀತಿ ಕೊಡ್ಬೋದು, ಅಥವಾ ನಡುವಿನ ಬಿಟ್ಟು ಹೋಗ್ಬೋದು ಒಂದ್ ಲೈಫ್ ಒಳಗಡೆ. ಒಬ್ಬೊಬ್ರಿಗೆ ನೋಡಿ ಗಂಡ ತಿರ್ಕೊಂಡಿರ್ತಾರೆ, ಒಬ್ಬೊಬ್ರಿಗೆ ಗಂಡನಿಂದ ಹಿಂಸೆ ಆಗ್ತಾ ಇರತ್ತೆ, ಗಂಡ ಬಾಳ್ ಟಾರ್ಚರ್ ಕೊಡ್ತಾ ಇದಾರೆ ಮೇಡಮ್, ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಒಬ್ಬೊಬ್ರ ಗಂಡ ಬಾಳ್ ಪ್ರೀತಿಸೋರು ಸಿಕ್ಕಿರ್ತಾರೆ. ಇವರೆಲ್ಲ ಯಾಕೆ ಗಂಡ ಬರ್ತಾನೆ ಅವ್ರ ಲೈಫಿಗೆ ಅಂದ್ರೆ ಸ್ಪಿರಿಚುವಲ್ ಕರ್ಕೊಂಬರಕ್ಕೆ. ಈಗ ಕಷ್ಟ ಕೊಟ್ಟಾಗ್ಲೇ ಅವ್ರು ಧ್ಯಾನಕ್ ಬರ್ತಾರೆ. ಆ ವ್ಯಕ್ತಿ ಕಷ್ಟ ಕೊಡದೆ ಹೋಗಿದ್ರೆ ಇವ್ರು ಯಾಕೆ ಧ್ಯಾನಕ್ ಬರ್ತಿದ್ರು? ಇವ್ರಿಗೆ ಉಸಿರುಗಟ್ಟಕ್ ಸ್ಟಾರ್ಟ್ ಆಗತ್ತೆ, ಬದುಕೋದ್ ಬೇಡ ಬೇಡ ಅಂತ ಅನ್ಸಿ ಕಡೆದಾಗ ಧ್ಯಾನ ಹುಡ್ಕೊಂಡ್ ಬರ್ತಾರ ಅವ್ರು. ಸೊ ಹಿಂಗೇನಾಗತ್ತಂದ್ರೆ ಸೊ ಆ ಗಂಡ ಅನ್ನುವಂಥ ವ್ಯಕ್ತಿನ ಗಂಡ ಅಂತ ನೋಡ್ದೆ ಅವನೊಂದು ಆತ್ಮ. ಸೊ ಆ ಆತ್ಮ ಎದಕ್ ಬಂದಿದಾನಂದ್ರೆ ನನ್ನನ್ನ ಪರಿಪೂರ್ಣ ಮಾಡಕ್ ಬಂದಿದ್ದಾನೆ. ಆ ಗಂಡನ ಒಂದು ಪಾತ್ರವನ್ನ ನಿರ್ವಹಿಸಿ ನನ್ನನ್ನ ಆಧ್ಯಾತ್ಮಕ್ಕೆ ಕರ್ಕೊಂಬರಕ್ಕೆ ಆ ಒಂದು ಆತ್ಮ ನನ್ನ ಜೀವನಕ್ಕೆ ಬಂದಿದೆ. ಆ ಆತ್ಮ ಅದಕ್ಕೂ ಒಂದು ಉದ್ದೇಶ ಇದೆ. ಗಂಡ ಅನ್ನೋ ಒಂದು ಆತ್ಮಕ್ಕೂ ಉದ್ದೇಶ ಇದೆ, ಅದು ಸುಮ್ಮನೆ ಬಂದಿಲ್ಲ. ಅದ್ರ ಕೆಲಸ ಅದು ಮಾಡಕ್ ನಾ ಬಿಡ್ಬೇಕು. ಅದು ಸ್ವತಂತ್ರವಾಗಿರ್ಬೇಕು, ನಾನು ಸ್ವತಂತ್ರವಾಗಿರ್ಬೇಕು. ಅದ್ರ ಉದ್ದೇಶಕ್ಕೆ ನಾ ಹೆಲ್ಪ್ ಮಾಡ್ಬೇಕು, ನನ್ನ ಉದ್ದೇಶಕ್ಕೆ ಅವ್ರು ಹೆಲ್ಪ್ ಮಾಡದೇ ಇರಲಿ, ಬಟ್ ನಾನು ಮಾತ್ರ ಅವ್ರನ್ನ ಗೌರವಿಸ್ಬೇಕು, ಯಾಕಂದ್ರೆ ಅದೊಂದು ಆತ್ಮ. ಸೊ ಈ ರೀತಿಯೆಲ್ಲ ನೋಡುವಂಥದ್ದು, ಪರಿಪೂರ್ಣವಾಗಿ ನೋಡುವಂಥದ್ದು ಯಾರಿಗ್ ಬರುತ್ತೆ? ಒಬ್ಬ ಧ್ಯಾನಿಗೆ ಮಾತ್ರ. ಪರಿಪೂರ್ಣ ಅಂತ ಕರೀತಾರ ಅವಾಗ ಆ ವ್ಯಕ್ತಿಯನ್ನ. ಈಗ ನಾವು ಈಗಲೂ ಕೂಡ, ಈಗ ನಿಮ್ಮನ್ನೇ ಕೇಳ್ತೀನಿ ನಾನು, ನಿಮ್ಮ ಮನೇಲಿರುವಂತ ಫ್ಯಾಮಿಲಿನ ನೀವು ಹೆಂಗ್ ನೋಡ್ತಾ ಇದ್ದೀರಾ? ಈಗಲೂ ನೀವು ಅವ್ರನ್ನ ನಿಮ್ ಸಂಬಂಧ ಅಂತಾನೆ ನೋಡ್ತಾ ಇದ್ದೀರಾ? ನೋಡಿ, ಸಾಮಾಜಿಕ ವ್ಯವಹಾರಗಳಲ್ಲಿ ನೋಡ್ಬೇಕಾಗತ್ತೆ. ಗಂಡ ಅಂತಂದ್ಮೇಲೆ ಗಂಡನಿಗೆ ಏನ್ ಕೊಡ್ಬೇಕು, ಏನ್ ಮಾಡ್ಬೇಕು, ಅವ್ರ ಜೊತೆ ಹೆಂಗ್ ನಡ್ಕೋಬೇಕು, ಹಂಗಿರ್ಬೇಕು. ನಾವೇನು ಸನ್ಯಾಸಿಯಾಗಿ ನನಗೆ ತೋರ್ಸೋದಲ್ಲ, ಅವ್ರ ಜೊತೆ ಹೆಂಗಿರ್ಬೇಕು ಹಂಗೆ ಇರ್ಬೇಕು. ಬಟ್ ನೀವು ಒಳ ದೃಷ್ಟಿಯಿಂದ ಹೆಂಗ್ ನೋಡ್ತಾ ಇದ್ದೀರಾ ಅವ್ರನ್ನ? ಒಳ ಅಂತರಂಗದಿಂದ ಹೆಂಗ್ ನೋಡ್ತಾ ಇದ್ದೀರಾ? ನಿಜವಾದ ಥರ್ಡ್ ಐ ಅಂದ್ರೆ ಇದು, ಮೂರನೇ ಕಣ್ಣಂದ್ರೆ ಇದು. ಹೆಂಗ್ ನೋಡ್ಬೇಕು ನೀವು ಅವ್ರನ್ನ? ಅವ್ರಿಗೆ ಗೊತ್ತಾಗ್ಬಾರ್ದು ನೀವು ಅವ್ರನ್ನ ಹೆಂಗ್ ನೋಡ್ತಾ ಇದ್ದೀರಾ ಅನ್ನೋದು. ನಿಮ್ ಗಂಡನನ್ನ ನೀವ್ ಹೇಗ್ ನೋಡ್ತಾ ಇದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಾಗ್ಬಾರ್ದು. ನೀವ್ ಅವ್ರನ್ನ ಆತ್ಮ ಅಂತ ನೋಡ್ತಾ ಇದ್ದೀರಾ, ಪರಮಾತ್ಮ ಅಂತ ನೋಡ್ತಾ ಇದ್ದೀರಾ, ನನಗೇನೋ ಅವ್ರು ಕಳ್ಸಾಕ್ ಬಂದಿದಾರ ಅಂತ ನೋಡ್ತಾ ಇದ್ದೀರಾ. ಇದು ಅವ್ರಿಗೆ ಗೊತ್ತಾಗ್ಬಾರ್ದು. ಯಾಕೆ ಅವ್ರಿಗೆ ಗೊತ್ತಾದ್ರೆ ಅವ್ರ ಅದನ್ನ ತಪ್ಪು ತಿಳ್ಕೊ ಚಾನ್ಸಸ್ ಇರುತ್ತೆ. ಅಂದ್ರೆ ಅವ್ರಿಗೆ ನಾಲೆಜ್ ಇದ್ರೆ ಸರಿಯಾಗಿ ತಿಳ್ಕೊತಾರೆ, ಇಲ್ಲಾಂದ್ರೆ ತಪ್ಪು ತಿಳ್ಕೊತಾರೆ. ಸೊ ಅಂದ್ರೆ ನಾವು ನಾರ್ಮಲ್ ಆಗಿರ್ಬೇಕು, ಬಟ್ ಪರಿಪೂರ್ಣ ಆಗಿರ್ಬೇಕು, ನಮ್ಗೆಲ್ಲಾ ಗೊತ್ತಿರ್ಬೇಕು. ಇವತ್ತೊಬ್ರು ಲೈಫಲ್ಲಿ ಗಂಡ ತಿರ್ಕೋತಾರೆ ಬಹಳ ಬೇಗ, ಅವ್ರಿಗೆ ಗೊತ್ತಿರ್ಬೇಕು ಯಾಕೆ ತಿರ್ಕೊಂಡ್ರು, ಯಾಕೆ ಹೋದ್ರು ಇವ್ರು, ನನ್ನ ಅರ್ಧ ಲೈಫ್ ಯಾಕೆ ಬಿಟ್ಟೋದ್ರು ಅಂದ್ರೆ ಇವರು ಅವ್ರ ಮೇಲಿರುವಂತ ಅತಿಯಾದ ವ್ಯಾಮೋಹದಿಂದ ಹೊರಗೆ ಬಂದು ಆಧ್ಯಾತ್ಮ ಜೀವನಕ್ಕೆ ಬರ್ಲಿ ಅಂತ, ಅವ್ರು ಹುಟ್ಟಿದ ಉದ್ದೇಶ ಪೂರ್ಣ ಮಾಡ್ಲಿ ಅಂತ ಬಿಟ್ಟು ಹೋಗ್ತಾರ ಅವ್ರು. ಅವ್ರ ಜೊತೆ ಇದ್ರೆ ಕಂಫರ್ಟಬಲ್ ಆಗಿ ಇದ್ಬಿಡ್ತಾರ ಅವರು. ನನ್ ಗಂಡ ಅದಾನೆ, ಮಕ್ಳದಾರೆ, ಎಲ್ಲಾರು ಅದಾರೆ, ನನಗೇನ್ ಬೇಕಾಗಿಲ್ಲಪ್ಪ, ನಾ ಯಾರಿಗೇನು ಸೇವೆ ಮಾಡಿ ಏನಾಗೋದಿದೆ, ಕಂಫರ್ಟಬಲ್ ಆಗಿರ್ತಾರೆ. ಅದೇ ಗಂಡ ಯಾವಾಗ ಬಿಟ್ಟು ಹೋಗ್ತಾನೋ, ಸತ್ತು ಹೋಗ್ತಾರೋ, ಅಥವಾ ಅವ್ರು ತಮ್ಮ ಜೀವನವನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾರೋ, ಅವಾಗ ಇವಾಗ ಅವ್ರಿಗೂ ಬರುತ್ತೆ ನಾನು ಯಾರು ಸ್ಟಾರ್ಟ್ ಆಗತ್ತೆ ಅವಾಗ ಒಳಗಿಂದ. ಇಲ್ವಲ್ಲ, ಯಾಕಂದ್ರೆ ದುಃಖ ಆಗುತ್ತೆ ಅವ್ರಿಗೆ, ನಾ ಯಾರಪ್ಪ, ನನ್ಗೆ ಯಾಕೆ ಎಷ್ಟು ಕಷ್ಟ ಕೊಡ್ತಾ ಇದೆಯಾ ಭಗವಂತ. ಅವಾಗ ಸ್ಪಿರಿಚುವಲ್ ಬರ್ತಾರ ಅವರು. ಇದು ಪರಿಪೂರ್ಣ ದೃಷ್ಟಿ, ಇದು ನೋಡುವಂತ ದೃಷ್ಟಿಕೋನ. ಇದನ್ನೇ ಪರಿಪೂರ್ಣ ಮಾನವ ಅಂತ ಕರೆಯೋದು. ಸೊ ಇನ್ನು ಅದೇ ರೀತಿ ಸಂಪತ್ತು, ಹಣಕಾಸು ಕೂಡ ಹಂಗೆ. ಹಣಕಾಸು ಬರೀ ನನಗೋಸ್ಕರ ಅಲ್ಲ, ಬರೀ ಒಂದು ಮನೆ ಕಟ್ಕೊಳಕ್ಕೆ, ಕಾರ್ ಮಾಡ್ಕೊಳಕ್ಕೆ ಅಲ್ಲ. ಸಮಾಜಕ್ಕೆ ಏನೋ ಮಾಡ್ಬೇಕಾಗಿದೆ ನಾವು ಆ ಹಣದಿಂದ. ಸಮಾಜದಲ್ಲಿ ಎಷ್ಟೋ ಜನ ಬೆಳೆಸಬೇಕಾಗಿದೆ, ಅನ್ನದಾನ ಮಾಡ್ಬೇಕಾಗಿದೆ. ಬರೀ ನಾವು ಒಬ್ಬರೇ ಬೆಳೆಯೋದಲ್ಲ, ಎಲ್ಲರನ್ನೂ ಬೆಳೆಸ್ಬೇಕು. ಹಣನ ನಿಜವಾದ ರೂಪದಲ್ಲಿ ಹೇಗೆ, ಆ ಲಕ್ಷ್ಮಿ ಸ್ವರೂಪವಾಗಿ ಅದನ್ನ ಹೇಗೆ ನಾವು ಉಳಿಸ್ಕೋಬೇಕು, ಬೆಳೆಸ್ಬೇಕು ಅನ್ನೋ ಗೊತ್ತಿರ್ಬೇಕು. ಅದು ಒಬ್ಬ ಪರಿಪೂರ್ಣ ಮಾನವ ಅಂದ್ರೆ ಧ್ಯಾನಿಗೆ ಮಾತ್ರ ಗೊತ್ತು. ಇನ್ನು ಆಧ್ಯಾತ್ಮ ಅಂದ್ರೇನೆ ಇವೆಲ್ಲಾನು ಮೇನ್ ಮುಖ್ಯ ಬೇಸ್. ಸೊ ಆಧ್ಯಾತ್ಮದಲ್ಲಿ ಯಾರು ಇರ್ತಾರೋ ಅವ್ರು ಪರಿಪೂರ್ಣರಾಗೇ ಇರ್ತಾರೆ.